ಕೌಸಲ್ಯ, ಎರಡನೇ ಯಾರು ಕೈಕೇಯಿ, ಮೂರನೇ ಯಾರು ಸುಮಿತ್ರೆ. ದಶರಥ ಮಹಾರಾಜಗೆ ಏನೋ ಅದು ಕಳಸ ಸಿಕ್ಕಿರುತ್ತೆ, ಸುವರ್ಣ ಕಳಸದ ಪಾಯಸವನ್ನ ಅವನು ಎಲ್ಲರಿಗೂ ಹಂಚ್ತಾನೆ, 3 ಜನ ಪತ್ನಿಯರಿಗೂ ಹಂಚ್ತಾನೆ. ಆಗ 4 ಜನ ಆಮೇಲೆ ಅದನ್ನ ಪಾಯಸವನ್ನ 3 ಜನ ಹೆಣ್ಮಕ್ಳು ಅವರು ಪತ್ನಿಯರು ಅಂದ್ರೆ ಧರ್ಮ ಪತ್ನಿಯರು ತಿಂತಾರೆ. ತಿಂದ್ಮೇಲೆ ಏನಾಗುತ್ತೆ, ಅವ್ರ 3 ಜನಕ್ಕೆ 4 ಜನ ಮಕ್ಕಳು ಹುಟ್ಟುತ್ತಾರೆ. ಆ 4 ಜನರಲ್ಲಿ ಫಸ್ಟ್ ಶ್ರೀರಾಮ ಎಲ್ಲರಿಗೂ ಹಿರಿಯನಾದವನು. ಅವನು ಯಾರ ಮಗ? ಮಗ ಆಯ್ತಾ. ಮತ್ತೆ ಅವನು ಸಾಕ್ಷಾತ್ ವಿಷ್ಣುವಿನ ಅವತಾರ. ನಾನು ಹಾಗೆ ನೋಡಿದೆ, ಏನಂತ ಹೇಳಿದ ಮಹಾವಿಷ್ಣು ಏನಂತ ಹೇಳ್ತಾನೆ, ನಾನು ದಶರಥ ಮಹಾರಾಜನ ಪುತ್ರನಾಗಿ ಭೂಲೋಕದಲ್ಲಿ ಜನಿಸಿ ಯಾರನ್ನ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ಮಹಾವಿಷ್ಣು. ಹಾಗಾದ್ರೆ ಶ್ರೀರಾಮ ಯಾರು? ವಿಷ್ಣುವಿನ ಅವತಾರ ಅಥವಾ ಒಂದು ಅಂಶ ಅಂತ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ನಾನು ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಆಯ್ತಾ. ಅವನು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳ್ಬೋದು. ಅವನು ಯಾರ ಮಗ? ಕೌಸಲ್ಯ ಮಗ. ಕೈಕೇಯಿಗೆ ಹುಟ್ಟಿದವನು ಯಾರು? ಕೈಕೇಯಿಗೆ ಹುಟ್ಟಿದವನು ಯಾರು? ಭರತ. ಸುಮಿತ್ರೆಗೆ ಹುಟ್ಟಿದವರು ಯಾರು? ಅವರು ಅವಳಿ ಜವಳಿ. ಶತ್ರುಘ್ನ ಮತ್ತು ಲಕ್ಷ್ಮಣ ಮತ್ತು ಶತ್ರುಘ್ನರು ಯಾರು? ಲಕ್ಷ್ಮಣ ಮತ್ತು ಶತ್ರುಘ್ನರು. ಶ್ರೀರಾಮನು ಹುಟ್ಟಿದ ಶುಭ ದಿವಸವನ್ನು ನಾವೇನಂತ ಆಚರಿಸ್ತೀವಿ? ರಾಮ ನವಮಿ, ರಾಮ ನವಮಿ ಅಂತ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ ಗೊತ್ತಾ? ಯುಗಾದಿ ಹಬ್ಬ ಆಗಿ 9 ದಿನಕ್ಕೆ ಶ್ರೀರಾಮ ನವಮಿಯನ್ನು ಆಚರಿಸ್ತೀವಿ. ಯಾವ ಹಬ್ಬ ಆದ್ಮೇಲೆ? ಹಿಂದೂಗಳ ಹೊಸ ವರ್ಷ ಯಾವುದು? ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬ ಆಗಿ 9 ದಿವಸಕ್ಕೆ ನಾವು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸ್ತೀವಿ. ರಾಮನವಮಿ ಹಬ್ಬ ಏನಕ್ಕೆ ವಿಶೇಷ? ರಾಮ ಹುಟ್ಟಿದ ದಿನ ಅಥವಾ ಜನಿಸಿದ ದಿನ ಅಂತ ಹೇಳ್ಬೋದು.